ನಮಸ್ತೆ ಎಲ್ಲರಿಗೂ. ವಿಜ್ಞಾನ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾದಲ್ಲಿ, ಅದರಲ್ಲೂ ವಿಶೇಷವಾಗಿ ರಸಾಯನಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಾದಲ್ಲಿ ಈ ಪರಮಾಣುವಿನ ಕುರಿತು ಅತಿ ಅವಶ್ಯಕವಾದ ಮಾಹಿತಿಗಳು ನಮಗೆ ಗೊತ್ತಿರಬೇಕಾಗ್ತದೆ. ಹಾಗಾಗಿ ಪರಮಾಣುವಿನ ರಚನೆ, ಸ್ಟ್ರಕ್ಚರ್ ಆಫ್ ಆ್ಯನ್ ಆಟಮ್, ಕನ್ನಡದೊಳಗೆ ಪರಮಾಣು ಅಂತ ಕರೀತಾರೆ, ಇಂಗ್ಲೀಷದೊಳಗೆ ಆಟಮ್ ಅಂತ ಅಂತಾರೆ. ಹೌದಾ? ಪರಮಾಣು ಎಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬಲ್ಲ ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಘಟಕ. ಮೂಲ ವಸ್ತುವಿನ ಅತ್ಯಂತ ಚಿಕ್ಕ ಘಟಕ ಏನಂತಾರೆ? ಪರಮಾಣು ಅಂತ ಕರೀತಾರೆ. ಈ ಪರಮಾಣುವಿನ ಪಿತಾಮಹ ಯಾರಪ್ಪ ಅಂದ್ರೆ ಜಾನ್ ಡಾಲ್ಟನ್. ಪರಮಾಣುವಿನ ಪಿತಾಮಹ ಜಾನ್ ಡಾಲ್ಟನ್. ಹೌದಾ? ಇವರಿಗೆ ಯಾಕಂತ ಕರೀತಾರಂದ್ರೆ, ಈ ಪರಮಾಣುವಿನ ಕುರಿತು ಅತ್ಯಂತ ದೀರ್ಘವಾದ ಅಧ್ಯಯನವನ್ನು ಕೈಗೊಂಡು 1809ರಲ್ಲಿ ಪರಮಾಣು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಪರಮಾಣು ಸಿದ್ಧಾಂತ ಇಂಗ್ಲೀಷದೊಳಗೆ ಆಟಮಿಕ್ ಥಿಯರಿ ಅಂತ ಕರೀತಾರೆ. ಆಟಮಿಕ್ ಥಿಯರಿ ಮಂಡನೆ ಮಾಡಿದವರು ಯಾರು? ಜಾನ್ ಡಾಲ್ಟನ್. ಪರಮಾಣುವಿನ ಪಿತಾಮಹ ಜಾನ್ ಡಾಲ್ಟನ್. ಹೌದಾ? ಇಷ್ಟು ಗೊತ್ತಿರಬೇಕು ಇದ್ರ ಬಗ್ಗೆ. ಇಲ್ಲಿ ನೋಡಿರಿ, ಪರಮಾಣುವಿನ ರಚನೆ ಬಗ್ಗೆ ನೋಡಿದಾಗ, ಈ ಪರಮಾಣುವಿನ ಮಧ್ಯಭಾಗದಲ್ಲಿ ಬೀಜ ಕೇಂದ್ರವಿರುತ್ತದೆ. ಅದಕ್ಕೆ ನ್ಯೂಕ್ಲಿಯಸ್ ಎನ್ನುವರು. ಆ ನ್ಯೂಕ್ಲಿಯಸ್ಸನ್ನು ಕಂಡುಹಿಡಿದವರು ರುದರ್ಫೋರ್ಡ್. ಈ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಅಂದರೆ ನ್ಯೂಕ್ಲಿಯಸ್ದೊಳಗಡೆ ಧನ ಆವೇಶ ಹೊಂದಿರುವ ಕಣಗಳಿರುತ್ತವೆ. ಅವುಗಳಿಗೆ ಪ್ರೋಟಾನ್ ಎಂದು ಕರೆಯುವರು. ಧನಾವೇಶ ಹೊಂದಿರುವ ಕಣಗಳಿರ್ತವೆ, ಅವುಗಳಿಗೆ ಪ್ರೋಟಾನ್ ಅಂತ ಕರೆಯೋರು. ಆ ಪ್ರೋಟಾನ್ಗಳಿಗೆ ಕಂಡುಹಿಡಿದವರು ರುದರ್ಫೋರ್ಡ್. ಪ್ರೋಟಾನ್ ಕಣಗಳ ಜೊತೆಗೆ ಆವೇಶರಹಿತ ಕಣಗಳಿರುತ್ತವೆ, ಅವುಗಳಿಗೆ ನ್ಯೂಟ್ರಾನ್ಗಳೆಂದು ಕರೆಯುವರು. ಆ ನ್ಯೂಟ್ರಾನ್ಗಳನ್ನು ಕಂಡುಹಿಡಿದವರು ಚಾಡ್ವಿಕ್. ನೋಡ್ರಿ, ಇಲ್ಲಿ ಏನಾಯ್ತಂದ್ರೆ, ಪರಮಾಣುವಿನ ಬೀಜ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ ಇರ್ತದೆ. ನ್ಯೂಕ್ಲಿಯಸ್ ಒಳಗಡೆ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂದ್ರೆ ಪ್ರೋಟಾನ್ಸ್ ಇರ್ತವೆ. ಧನಾವೇಶ ಹೊಂದಿರುವ ಕಣಗಳು ಪ್ರೋಟಾನ್ ಇರ್ತವೆ. ಯಾವುದೇ ಆವೇಶರಹಿತ, ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, ನ್ಯೂಟ್ರಲ್ ಆದ ಆವೇಶರಹಿತ ಅಂದರೆ ನ್ಯೂಟ್ರಲ್ ಕಣಗಳು ನ್ಯೂಟ್ರಾನ್ಸ್ ಇರ್ತವೆ. ಹೌದಾ? ಅಂದ್ರೆ ಪ್ರೋಟಾನ್ಗಳ ಜೊತೆಗೆ ಯಾವ ಕಣಗಳಿರ್ತಾವೆ ಅಂತ ಕೇಳ್ಬೋದು? ನ್ಯೂಟ್ರಾನ್ ಕಣಗಳ ಜೊತೆಗೆ ಯಾವ ಕಣಗಳಿರ್ತಾವೆ ಅಂದ್ರೆ ಪ್ರೋಟಾನ್ ಇರ್ತವೆ. ಅಥವಾ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಲ್ಲಿರ್ತಾವೆ ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಇರ್ತಾವೆ ಅಂತ ಹೇಳಬೇಕು. ಎಲ್ಲಿರ್ತಾವೆ? ನ್ಯೂಕ್ಲಿಯಸ್ ಒಳಗಡೆ ಇರ್ತಾವೆ. ಹೀಗಾಗಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನೂ ಸೇರಿ ನ್ಯೂಕ್ಲಿಯಾನ್ಸ್ ಅಂತೇಳಿ ಕರೀತಾರೆ. ಇದು ಶಬ್ದ ಗೊತ್ತಿರಬೇಕು, ನ್ಯೂಕ್ಲಿಯಾನ್ಸ್ ಅಂತೇಳಿ ಕರೀತಾರೆ. ಹೌದಾ? ಈ ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲೂ ಕಾಲ್ಪನಿಕ ರೇಖೆಗಳಿರುತ್ತವೆ. ಈ ಕಾಲ್ಪನಿಕ ರೇಖೆಗಳಿಗೆ ಆರ್ಬಿಟ್ಸ್ ಅಥವಾ ಕವಚಗಳು ಎಂದು ಕರೆಯುವರು. ಆರ್ಬಿಟ್ಸ್ ಅಥವಾ ಕವಚಗಳಂತ ಕರೀತಾರೆ. ಅದನ್ನು ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ನೀಲ್ ಬೋರ್. ಈ ಕವಚಗಳಲ್ಲಿಯೇ, ಇಂಪಾರ್ಟೆಂಟ್ ನೋಡ್ರಿ ಇದು ವಾಕ್ಯ, ಈ ಕವಚಗಳಲ್ಲಿಯೇ ಋಣ ಆವೇಶ ಹೊಂದಿರುವ ಕಣಗಳಿರುತ್ತವೆ. ಈ ಕವಚಗಳಲ್ಲಿಯೇ ಪ್ರೋಟಾನ್ಗಳ ಸಂಖ್ಯೆಯಷ್ಟೇ ಋಣ ಆವೇಶ ಹೊಂದಿರುವ ಕಣಗಳಿರುತ್ತವೆ. ಅವುಗಳನ್ನು ಇಲೆಕ್ಟ್ರಾನ್ ಎಂದು ಕರೆಯುವರು. ಈ ಇಲೆಕ್ಟ್ರಾನನ್ನು ಕಂಡುಹಿಡಿದವರು ಜೆ ಥಾಮ್ಸನ್. ನೋಡ್ರಿ, ಇಲ್ಲಿ ಏನಾಯ್ತಂದ್ರೆ, ಪ್ರೋಟಾನ್ ಎಷ್ಟಿರ್ತಾವೋ ಅಷ್ಟೇ ಸಂಖ್ಯೆಯಷ್ಟು ಇಲೆಕ್ಟ್ರಾನ್ಗಳಿರ್ತಾವೆ. ಅಂದ್ರೆ ಈಗ ಯಾವುದಾದ್ರೂ ಒಂದು ಮೂಲ ವಸ್ತು ಕೊಟ್ಟ, ಈ ಮೂಲ ವಸ್ತುವಿನಲ್ಲಿ 8 ಪ್ರೋಟಾನ್ಗಳಿದ್ದರೆ ಅದರಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಪ್ರೋಟಾನ್ 8 ಅದಾವ ಅಂದರೆ ಇಲೆಕ್ಟ್ರಾನ್ ಸಹ 8 ಇರ್ತಾವೆ. ಹೇಳ್ಬೇಕು ಹಿಂಗೆ, ಪ್ರೋಟಾನ್ ಎಷ್ಟಿರ್ತಾವೆ ಇಲೆಕ್ಟ್ರಾನ್ಗಳು ಅಷ್ಟೇ ಇರ್ತವೆ. ಪ್ರೋಟಾನ್ಗಳ ಸಂಖ್ಯೆಗೆ ಇಲೆಕ್ಟ್ರಾನ್ಗಳ ಸಂಖ್ಯೆ ಸಮವಾಗಿರ್ತದೆ. ಹೌದಾ? ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ನೋಡ್ರಿ. ಪ್ರೋಟಾನ್ ಯಾರು ಕಂಡುಹಿಡಿದ್ರು, ನ್ಯೂಟ್ರಾನ್ ಯಾರು ಕಂಡುಹಿಡಿದ್ರು, ಇಲೆಕ್ಟ್ರಾನ PEN ಅಂತೇಳಿ ಬರ್ಕೊಂಡು ಬಿಡೋದು. ಫೆನ್. P ಅಂದರೆ ಪ್ರೋಟಾನ್, E ಅಂದರೆ ಇಲೆಕ್ಟ್ರಾನ್, N ಅಂದರೆ ನ್ಯೂಟ್ರಾನ್. ಪ್ರೋಟಾನನ್ನು ಕಂಡುಹಿಡಿದವರು KSRTC. ಪ್ರೋಟಾನನ್ನು ಕಂಡುಹಿಡಿದವರು ರುದರ್ಫೋರ್ಡ್, ಇಲೆಕ್ಟ್ರಾನನ್ನು ಕಂಡುಹಿಡಿದವರು ಥಾಮ್ಸನ್, ನ್ಯೂಟ್ರಾನನ್ನು ಕಂಡುಹಿಡಿದವರು ಚಾಡ್ವಿಕ್. ಈ ಥರ ಗೊತ್ತಿರಬೇಕು. ಇನ್ನೊಂದು ಸಲ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ನೋಡಿರಿ. ಪರಮಾಣುವಿನ ಮಧ್ಯಭಾಗದಲ್ಲಿ ಬೀಜ ಕೇಂದ್ರವಿರುತ್ತದೆ. ಅದಕ್ಕೆ ನ್ಯೂಕ್ಲಿಯಸ್ ಎನ್ನುವರು. ಅದನ್ನು ಕಂಡುಹಿಡಿದವರು ರುದರ್ಫೋರ್ಡ್. ಆ ನ್ಯೂಕ್ಲಿಯಸ್ನ ಒಳಗಡೆ ಧನಾವೇಶ ಹೊಂದಿರುವ ಕಣಗಳಿರುತ್ತವೆ, ಅವುಗಳಿಗೆ ಪ್ರೋಟಾನ್ ಎಂದು ಹೆಸರು. ಅದನ್ನು ಕಂಡುಹಿಡಿದವರು ರುದರ್ಫೋರ್ಡ್.
ಆ ಪ್ರೋಟಾನ್ ಕಣಗಳ ಜೊತೆಗೆ ಆವೇಶರಹಿತ ಕಣಗಳಿರುತ್ತವೆ, ಅವುಗಳಿಗೆ ನ್ಯೂಟ್ರಾನ್ ಎನ್ನುವರು. ಅದನ್ನು ಕಂಡುಹಿಡಿದವರು ಚಾಡ್ವಿಕ್. ಈ ನ್ಯೂಕ್ಲಿಯಸ್ನ ಸುತ್ತಲೂ ಕಾಲ್ಪನಿಕ ರೇಖೆಗಳಿರುತ್ತವೆ, ಅವುಗಳಿಗೆ ಆರ್ಬಿಟ್ಸ್ ಅಥವಾ ಕವಚಗಳೆನ್ನುವರು. ಅದನ್ನು ಕಂಡುಹಿಡಿದವರು ನೀಲ್ ಬೋರ್. ಈ ಕವಚಗಳಲ್ಲಿಯೇ ಪ್ರೋಟಾನ್ಗಳ ಸಂಖ್ಯೆಯಷ್ಟೇ ಋಣಾವೇಶ ಹೊಂದಿರುವ ಕಣಗಳಿರುತ್ತವೆ, ಅವುಗಳನ್ನು ಇಲೆಕ್ಟ್ರಾನ್ ಎನ್ನುವರು. ಅವುಗಳನ್ನು ಕಂಡುಹಿಡಿದವರು ಥಾಮ್ಸನ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡನ್ನೂ ಸೇರಿಸಿ ನ್ಯೂಕ್ಲಿಯಾನ್ಸ್ ಎನ್ನುವರು. ಥ್ಯಾಂಕ್ ಯು.